ಇದು ಕೇವಲ ನಗರ ಅಲ್ಲ, ಇದು ಕನಸುಗಳ ಕಾರ್ಖಾನೆ. ಸಿಟಿ ಆಫ್ ಡ್ರೀಮ್ಸ್, ದ ಸಿಟಿ ವಿಚ್ ನೆವರ್ ಸ್ಲೀಪ್ಸ್. ಇದು ನಮ್ಮ ಸ್ಟೋರಿ ಸ್ಟಾರ್ಟ್ ಆಗೋದು ಮುಂಬೈನ ಹೋಟೆಲಿಂದ. ಬೇಗ ಎಲ್ಲರೂ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಮುಂಬೈ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ನಾನು ಸಚಿನ್, 3rd ಇಯರ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ದೀಸ್ ಆರ್ ಮೈ ಫೆಲೋ ಫ್ರೆಂಡ್ಸ್. ನಾವು ಇವತ್ತು ನೋಡೋಕೆ ಹೋಗ್ತಿರೋ ಪ್ಲೇಸಸ್ ICR ಸರ್ಕೋಟ್ ಆ್ಯಂಡ್ ಗೇಟ್ವೇ ಆಫ್ ಇಂಡಿಯಾ ಮತ್ತು ಎಲಿಫೆಂಟ್ ಕೇವ್ಸ್. ಮೊದಲಿಗೆ ನಾವು ಭೇಟಿ ನೀಡಿದ್ದು ICR ಸರ್ಕೋಟ್, ಮೀನ್ಸ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಆನ್ ಕಾಟನ್ ಟೆಕ್ನಾಲಜಿ. ಇದು ಭಾರತದ ಕಾಟನ್ ತಂತ್ರಜ್ಞಾನದಲ್ಲಿ ಪ್ರಮುಖ ಸಂಶೋಧನಾ ಕೇಂದ್ರ. ಇಲ್ಲಿ ಹತ್ತಿ ಗುಣಮಟ್ಟದ ಪರೀಕ್ಷೆ, ಯಂತ್ರೋಪಕರಣಗಳು, ಎಕ್ಸ್ಪರಿಮೆಂಟ್ ಲ್ಯಾಬ್ ಎಲ್ಲವನ್ನು ನೋಡಿ ನಿಜಕ್ಕೂ ಆಶ್ಚರ್ಯ ಆಯಿತು. ಟೈಮ್ 1 ಗಂಟೆ ಆಗಿತ್ತು. ತುಂಬ ಹೊಟ್ಟೆ ಹಸಿತಿತ್ತು ಅಂತ ಊಟ ಮಾಡೋಕ್ಕೆ ಹೋದ್ವಿ. ಊಟಕ್ಕೆ ನಾವು ಇವತ್ತು ವೆಜ್ ಥಾಲಿ ತಗೊಂಡ್ವಿ. ಊಟ ತುಂಬಾ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ನಾವು ಬಂದಿದ್ದು ದ ಲ್ಯಾಂಡ್ ಮಾರ್ಕ್ ಆಫ್ ಸಿಟಿ, ದ ಫೇಮಸ್ ಗೇಟ್ವೇ ಆಫ್ ಇಂಡಿಯಾ ಆ್ಯಂಡ್ ತಾಜ್ ಹೋಟೆಲ್ ನೋಡೋಕೆ. ಗೇಟ್ವೇ ಆಫ್ ಇಂಡಿಯಾವನ್ನು 1911ರಲ್ಲಿ 5ನೇ ಕಿಂಗ್ ಜಾರ್ಜ್ ಆಗಮನದ ನೆನಪಿಗಾಗಿ ನಿರ್ಮಿಸಿದರು. 1911. When Her Majesty visited Bombay, one of her first engagements was here, a meeting with the master mariners of India. A few over-enthusiastic people eager to get a ಇಲ್ಲಿನ ಸಮುದ್ರದ ಗಾಳಿ, ಕ್ರೌಡ್ ಎನರ್ಜಿ ಆ್ಯಂಡ್ ತಾಜ್ ಹೋಟೆಲ್ ವ್ಯೂ ಫುಲ್ ಮುಂಬೈ ವೈಬ್ ಆಗಿತ್ತು. ಅದಾದಮೇಲೆ ನಾವು ಫೆರ್ರಿ ಮೂಲಕ ಹೊರಟದ್ದು ಎಲಿಫೆಂಟ್ ಕೇವ್ಸ್ ಕಡೆಗೆ. ಸಮುದ್ರದ ಮಧ್ಯೆ ಫೆರ್ರಿ ರೈಡ್ ಎಕ್ಸ್ಪೀರಿಯನ್ಸ್, ಗಾಳಿ, ನೀರು, ಆ ಸ್ಕೈಲೈನ್ ವ್ಯೂ, ಆ ಮುಂಬೈ ಸಿಟಿ ವ್ಯೂ, ಅದಂತರೂ ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಸಮುದ್ರದ ಮಧ್ಯೆ ಹೋಗ್ತಿದ್ದೀವಿ, ಬೋಟಲ್ಲಿದ್ದೀವಿ. ಅಚಾನಕ್ಕಾಗಿ ಏನಾಯ್ತೋ ಗೊತ್ತಿಲ್ಲ, ನಮ್ಮ ಬೋಟು ಸಡನ್ನಾಗಿ ನಿಂತೋಯ್ತು. ಎಲ್ಲರೂ ಪ್ಯಾನಿಕ್ ಆಗೋದ್ರು. ಏನಾಗಿದೆ ಅಂತ ನೋಡಿದ್ರೆ ಡೀಸೆಲ್ ಖಾಲಿಯಾಗಿ ಹೋಗಿದೆ. ಸುಮಾರು 2 ಗಂಟೆ ಟ್ರಾವೆಲ್ ಮಾಡಿ ನಾವು ಬಂದು ತಲುಪದ್ದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುವ ಎಲಿಫೆಂಟ್ ಕೇವ್ಸ್. ಇದು 5ನೇ ಶತಮಾನದ ಶಿಲ್ಪಕಲೆ. ಅಲ್ಲಿ ಕಂಡಂತ ಶಿವನ ಮೂರ್ತಿ ನಿಜಕ್ಕೂ ಅದ್ಭುತವಾಗಿತ್ತು. ಇಲ್ಲಿ ಪ್ರತಿ ಕಲ್ಲಿನಲ್ಲೂ ಇತಿಹಾಸದ ಕಥೆ ಇದೆ. ಇದು ಕೇವಲ ಗುಹೆ ಅಲ್ಲ, ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಮುಂಬೈ ನಿಜಕ್ಕೂ ಸಿಟಿ ಆಫ್ ಡ್ರೀಮ್ಸ್ ಮಾತ್ರ ಅಲ್ಲ, ಸಿಟಿ ಆಫ್ ಲರ್ನಿಂಗ್ಸ್ ಕೂಡ ಹೌದು. ಮತ್ತೆ ತುಂಬ ಇಂಪಾರ್ಟೆಂಟ್, ನಾನು ಈ ವಿಡಿಯೋದಲ್ಲಿ ತೋರಿಸೋಕೆ ಆಗಲಿಲ್ಲ, ಅದು ಇವ್ರುಗಳ ಜೊತೆ ಬೆಳೆದ ಕನೆಕ್ಷನ್ಸ್. ಸ್ವಲ್ಪ ಬೇಜಾರಾಗ್ತಿತ್ತು ಮುಂಬೈ ಟ್ರಿಪ್ಪು ಮುಗೀತು ಅಂತ. ಬಟ್ ಇನ್ನೂ 13 ಡೇಸ್ 13 ಪ್ಲೇಸಸ್ ನೋಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೆ.